ಅಭಿಷೇಕ ನನ್ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಹೃದಯದಲ್ಲಿ ನೊಂದವರು ಹೇರಳವು, ಹೃದಯದಲ್ಲಿ ನೊಂದವರು ಹೇರಳವು. ಗಾಯ ಕಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ. ಗಾಯ ಕಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಬಿಡುಗಡೆಯು ದೊರಕಬೇಕು ಸೆರೆಯಾದ ಸರ್ವರಿಗೂ. ಬಿಡುಗಡೆಯು ದೊರಕಬೇಕು ಸೆರೆಯಾದ ಸರ್ವರಿಗೂ. ಬಂಧನಗಳ ಬಿಚ್ಚಬೇಕು, ಒಡೆದು ಹಾಕಬೇಕು. ಬಂಧನಗಳ ಬಿಚ್ಚಬೇಕು, ಒಡೆದು ಹಾಕಬೇಕು. ಅಭಿಷೇಕ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಸ್ತುತಿಯ ವಸ್ತ್ರ ಉಡಿಸಬೇಕು ಜಜ್ಜಲ್ಪಟ್ಟ ಜನರಿಗೆ. ಸ್ತುತಿಯ ವಸ್ತ್ರ ಉಡಿಸಬೇಕು ಜಜ್ಜಲ್ಪಟ್ಟ ಜನರಿಗೆ. ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲ ಬೇಕು. ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲ ಬೇಕು. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ,
ಪರಿಶುದ್ಧಾತ್ಮನು ನನ್ನೊಳಗೆ ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಹೆಸರೇಳಿ ಕರೆದದ್ದು ನಿನ್ನ ಕೃಪೆಯೇ ಹಿರಿಯವನಾಗಿಸಿದ್ದು ನಿನ್ನ ಕೃಪೆಯೇ ಹೌದು ಡ್ಯಾಡಿ ಹೆಸರೇಳಿ ಕರೆದದ್ದು ನಿನ್ನ ಕೃಪೆಯೇ ಹಿರಿಯವನಾಗಿಸಿದ್ದು ನಿನ್ನ ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ನೀತಿವಂತರಾಗಿಸಿದ್ದು ನಿನ್ನ ಕೃಪೆಯೇ ನಿತ್ಯದಲ್ಲಿ ಸೇರಿಸಿದ್ದು ನಿನ್ನ ಕೃಪೆಯೇ ಹೌದು ನೀತಿವಂತನಾಗಿಸಿದ್ದು ನಿನ್ನ ಕೃಪೆಯೇ ನಿತ್ಯದಲ್ಲಿ ಸೇರಿಸಿದ್ದು ನಿನ್ನ ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ ಗಾಯಗಳ ಕಟ್ಟಿದ್ದು ನಿನ್ನ ಕೃಪೆಯೇ ಕಟ್ಟುಗಳ ಬಿಡಿಸಿದ್ದು ನಿನ್ನ ಕೃಪೆಯೇ ಗಾಯಗಳ ಕಟ್ಟಿದ್ದು ನಿನ್ನ ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ನೆಲೆ ನಿಂತೆವು ಅದ್ಭುತವ ಮಾಡಿದ್ದು ನಿನ್ನ ಕೃಪೆಯೇ ವರಗಳ ನೀಡಿದ್ದು ನಿನ್ನ ಕೃಪೆಯೇ ಅದ್ಭುತವ ಮಾಡಿದ್ದು ನಿನ್ನ ಕೃಪೆಯೇ ವರಗಳ ನೀಡಿದ್ದು ನಿನ್ನ ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು Hallelujah. Thank you Daddy. ವಂದನೆ ಅಪ್ಪ ವಂದನೆ ನಿಮಗೆ ವಂದನೆ ನಿಮಗೆ ವಂದನೆ
ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಎಸ್ ಲಾರ್ಡ್. ಇಸಾಕನ ದೇವರೇ ನಿಮಗೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಓ ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಹೌದು ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ. ದಿನವೆಲ್ಲ ನಾ ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ.
ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 10 ವಚನ 38. ಥ್ಯಾಂಕ್ ಯು ಜೀಸಸ್. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಪವಿತ್ರಾತ್ಮನ ಅಭಿಷೇಕ ಅನ್ನುವುದರ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಪವಿತ್ರಾತ್ಮನ ಅಭಿಷೇಕ ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ, ಪವಿತ್ರಾತ್ಮನ ಅಭಿಷೇಕ ಇದ್ದರೆ ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ದೈವ ಬಲ ನಮ್ಮಲ್ಲಿ ಪ್ರಕಟ ಆಗ್ತದೆ. ಎರಡನೇದಾಗಿ, ಅಭಿಷೇಕ ನಮ್ಮಲ್ಲಿ ಇರುವುದಾದರೆ ಒಂದು ದೈವಿಕವಾದಂತಹ ಬಲದಿಂದ ನಾವು ಕ್ರಿಸ್ತನ ಮರಣವನ್ನು, ಪುನರುತ್ಥಾನವನ್ನು ಸಾಕ್ಷೀಕರಿಸುತ್ತೇವೆ. ಅಂದರೆ ಪಾಪದ ಮೇಲೆ ಜಯ ಗಳಿಸಿದ ಜೀವಿತವನ್ನು ನಾವು ಜೀವಿಸ್ತೇವೆ ಪವಿತ್ರಾತ್ಮನ ಬಲದಿಂದ. ಮೂರನೇದಾಗಿ, ಇವತ್ತು ನಮ್ಮ ಧ್ಯಾನಕ್ಕಾಗಿ ನಾವು ನೋಡುವಂಥ ಅಂಶ, ನಮಗೆ ಅಭಿಷೇಕ ಇರುವುದಾದರೆ ಒಂದು ದೈವಿಕ ಮಾರ್ಗದರ್ಶನ ನಮಗಿರ್ತದೆ, ಒಂದು ಡಿವೈನ್ ಗೈಡೆನ್ಸ್ ನಮಗಿರ್ತದೆ. ಹಲ್ಲೆಲೂಯ. ಗಾಡ್ಲಿ ಲೀಡಿಂಗ್ ನಮಗಿರ್ತದೆ. ನಮ್ಮ ಬುದ್ಧಿ ಆಲೋಚನೆಗೆ ಎಟಕಿಸದೇ ಇರುವ ಒಂದು ಮಾರ್ಗದರ್ಶನ ನಮಗಿರ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 3ನೇ ವಚನದಲ್ಲಿ, ದಾನಿಯೇಲ 6ನೇ ಅಧ್ಯಾಯ 3ನೇ ವಚನ, ದಾನಿಯೇಲನ ವಿಷಯದಲ್ಲಿ ವಾಕ್ಯ ಏನು ಹೇಳ್ತದೆ? ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದುದರಿಂದ, ಹಲ್ಲೆಲೂಯ, ಮಾಮೂಲಿ ಜನರ ಬುದ್ಧಿ ಆಲೋಚನೆಗಿಂತ ಮೇಲಾದ ಒಂದು ದೈವಿಕ ಜ್ಞಾನ, ದೇವರ ಮಾರ್ಗದರ್ಶನ, ದೇವರ ಆಲೋಚನೆ, ದೇವರ ಗೈಡೆನ್ಸ್. ಹಲ್ಲೆಲೂಯ. ಇದು ಹೇಗೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಅವನಲ್ಲಿ ದೇವರ ಆತ್ಮ ಇದ್ದುದರಿಂದ. 5ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 5ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆಗ ದಾನಿಯೇಲನನ್ನು ಸನ್ನಿಧಿಗೆ ಬರಮಾಡಲು ರಾಜನು ಅವನಿಗೆ, ರಾಜನಾದ ನನ್ನ ತಂದೆಯು ಯಹೂದದಿಂದ ಕೈದಿಗಳಾಗಿ ತಂದು ಸೆರೆ ಮಾಡಿದ ಯಹೂದ್ಯರ ದಾನಿಯೇಲನೆಂಬುವವನು ನೀನೋ? ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಮ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ನಿನಗುಂಟೆಂದು ಕೇಳಿದ್ದೇನೆ. ಅರಸನು ಒಂದು ವಿಚಾರ ಕೇಳಿದ್ದಾನೆ. ಅವರ ದೇವರ ಆತ್ಮನು ಅವನಲ್ಲಿ ಇರುವುದರಿಂದ ಅವನು ಪರಮ ಬುದ್ಧಿ, ಜ್ಞಾನ, ವಿವೇಕವುಳ್ಳವನು. ಅವನಿಗೆ ಒಂದು ಡಿವೈನ್ ಗೈಡೆನ್ಸ್ ಇದೆ. ನಮ್ಮ ಬುದ್ಧಿಗೆ ಎಟಕಿಸದೇ ಇರುವ ವಿಚಾರಗಳೆಲ್ಲ ಅವನಿಗೆ ಗೊತ್ತಿದೆ ಅಂತ ಹೇಳಿದರು. ಎಲ್ಲಿ ಒಂದು ಅಭಿಷೇಕ ಇದೆಯೋ ಅಲ್ಲಿ ನಮ್ಮ ಬುದ್ಧಿಗೆ ಎಟಕಿಸದೇ ಇರುವಂತಹ ಇನ್ಫಾರ್ಮೇಷನ್
ತಿಳುವಳಿಕೆ, ಗ್ರಹಿಕೆ, ಅವುಗಳ ವಿಷಯವಾದಂತಹ ಒಂದು ಇಂಪಾರ್ಟೇಷನ್ ನಮಗೆ ಉಂಟಾಗ್ತದೆ. ಹಲ್ಲೆಲೂಯಾ. ಬೇರೆಯವರೆಲ್ಲ ಥಿಂಕ್ ಮಾಡೋ ಲೆವೆಲ್ನಲ್ಲಿ ನೀವು ಥಿಂಕ್ ಮಾಡಲ್ಲ. ಯು ವಿಲ್ ಥಿಂಕ್ ಎಕ್ಸ್ಟ್ರಾ ಆರ್ಡಿನರಿ ಲೆವೆಲ್ನಲ್ಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 41ನೇ ಅಧ್ಯಾಯದಲ್ಲಿ ಇನ್ನೊಂದು ವಿಚಾರವನ್ನು ಓದ್ತೇವೆ. ಆದಿಕಾಂಡ 41ನೇ ಅಧ್ಯಾಯದ 38 ಮತ್ತು 39ನೇ ವಚನಗಳು. ಮೂವತ್ತೆಂಟನೇ ವಚನ. ಈತನಲ್ಲಿ ಅಂದರೆ ಯೋಸೇಫನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೇ ಎಂದು ಹೇಳಿ ಯೋಸೇಫನಿಗೆ ಮಿಕ್ಕಿದ ವಿಚಾರಗಳನ್ನ ಹೇಳ್ತಾರೆ. ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಅರಸನು ಹೇಳುವುದನ್ನು ನೋಡ್ರಿ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಆದುದರಿಂದ ಅವನಿಗೆ ಜ್ಞಾನ ವಿವೇಕಕ್ಕೆ ಸರಿಸಾಟಿಯಾಗಿ ಬೇರೆ ಯಾರೂ ಇರಲಿಲ್ಲ. ಹಲ್ಲೆಲೂಯಾ. ಎಲ್ಲಿ ಅಭಿಷೇಕ ಇದೆಯೋ ಅಲ್ಲಿ ಒಂದು ಡಿವೈನ್ ಜ್ಞಾನ, ಒಂದು ಡಿವೈನ್ ಗೈಡೆನ್ಸ್, ಡಿವೈನ್ ಬುದ್ಧಿ ಪ್ರಕಟ ಆಗ್ತದೆ ರೀ. ಹಲ್ಲೆಲೂಯಾ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಮ್ಮ ಬುದ್ಧಿ ಜ್ಞಾನದಲ್ಲಿ ನಾವು ಕೆಲಸ ಮಾಡಿ ನಷ್ಟದಲ್ಲಿ, ಬಿಸ್ನೆಸ್ ನಷ್ಟದಲ್ಲಿ ಮತ್ತು ನಾನಾ ರೀತಿಯ ಸನ್ನಿವೇಶಗಳಲ್ಲಿ ನಷ್ಟದಲ್ಲಿ, ಸಂಕಟದಲ್ಲಿ ಹೋಗಿ ನಾವು ಮುಕ್ತಾಯಗೊಳಿಸ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ಯಾವ ಕೆಲಸ ನಾನು ಆಯ್ಕೆ ಮಾಡ್ಕೊಳ್ಬೇಕು, ಓದುವ ಮಕ್ಕಳು ಸ್ಟಡೀಸ್ನಲ್ಲಿ ಯಾವ ಸಬ್ಜೆಕ್ಟ್ ನಾನು ಆಯ್ಕೆ ಮಾಡಿಕೊಂಡು ಓದಬೇಕು, ಯಾವ ಹುಡುಗನನ್ನ ಮದುವೆ ಆಗಬೇಕು, ಯಾವ ಹುಡುಗಿಯನ್ನು ಮದುವೆ ಆಗಬೇಕು, ಇದೆಲ್ಲ ಸಾಧಾರಣವಾಗಿ ಮನುಷ್ಯರ ಬುದ್ಧಿಯಿಂದನೇ ಆಲೋಚನೆ ಮಾಡಿ ಕಾರ್ಯನಿರ್ವಹಿಸುವುದು ಜನರ ಸಾಮಾನ್ಯ ವಾಡಿಕೆ. ಅದರಿಂದ ಅನೇಕ ಸಂದರ್ಭಗಳಲ್ಲಿ ಚಿಂತೆಗೆ ಒಳಗಾಗ್ತಾರೆ. ನಾನು ಯಾಕೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದೀನಲ್ಲ, ಅಯ್ಯೋಯ್ಯೋ ಇಲ್ಲಿ ನಾನು ಬಂದು ತಲುಪಿಬಿಟ್ಟಿದ್ದೀನಲ್ಲ. ಸಮಸ್ಯೆ ಬಂದ ಮೇಲೆ ತಲೆ ಚಚ್ಕೊಳ್ತಾರೆ. ಆದರೆ ಯಾರಿಗೆ ಒಂದು ಅಭಿಷೇಕ ಅನ್ನೋದು ಇದೆ, ಅವ್ರಿಗೆ ಡಿವೈನ್ ಗೈಡೆನ್ಸ್ ಇರ್ತದೆ. ಹಲ್ಲೆಲೂಯಾ. ಅವರಿಗೆ ದೇವರ ಮಾರ್ಗದರ್ಶನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಆಲೋಚನೆ ಮಾಡಿದ್ದೇನೆ, ನಾನು ತೆಗೆದ ತೀರ್ಮಾನಕ್ಕೆ ನನ್ನ ಬುದ್ಧಿಯಿಂದ ಆಲೋಚನೆ ಸಿಕ್ಕಿರೋದಿಲ್ಲ. ಕೆಲವು ವರ್ಷಗಳಾದ ಮೇಲೆ ನಾನಾ ಹೀಗೆ ಡಿಸೈಡ್ ಮಾಡಿದ್ದೆ, ನಾನಾ ಹೀಗೆ ತೀರ್ಮಾನ ಮಾಡಿದ್ದೆ, ನನಗೆ ಆಶ್ಚರ್ಯ. ಅದು ಹೇಗೆ ನಾನು ಆ ದಿನದಲ್ಲಿ ನಾನು ಈ ರೀತಿ ಹೆಂಗೆ ನಾನು ಪ್ಲ್ಯಾನ್ ಮಾಡಿದೆ, ನನಗೆ ಆಶ್ಚರ್ಯ. ಈಗ ನಾನು ಗ್ರಹಿಸ್ತಾ ಇದ್ದೀನಿ, ದೇವರ ಆತ್ಮನೇ ಆ ರೀತಿಯಾಗಿ ನೆಕ್ಸ್ಟ್ ಲೆವೆಲ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ತಗೊಂಡೋಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಿಮಗೆ ಒಂದು ಅಭಿಷೇಕ ಅನ್ನೋದು ಇರೋದಾದರೆ ನಿಮ್ಮ ಬುದ್ಧಿಗೆ ಟೆಕಿಸದೇ ಇರುವ ಲೆವೆಲ್ನಲ್ಲಿ ನೀವು ಯೋಚನೆ ಮಾಡ್ತೀರಿ, ಡಿಸೈಡ್ ಮಾಡ್ತೀರಿ. ಆವಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಆಮೇಲೆ ಯೋಚನೆ ಮಾಡ್ಬೇಕು, ಇದನ್ನು ನಾನು ಹೇಗೆ ಈ ರೀತಿಯಾಗಿ ಇಷ್ಟು ಉನ್ನತವಾಗಿ ನಾನು ಹೆಂಗೆ ಆಲೋಚನೆ ಮಾಡಿದೆ, ನಾನಾ ಇದನ್ನು ಡಿಸೈಡ್ ಮಾಡಿದ್ದು, ನಾನಾ ಇದನ್ನು ಮಾಡಿದ್ದು. ನಿಮಗೆ ಆಶ್ಚರ್ಯವಾಗಿರ್ತದೆ. ಎಸ್, ಹೌದು, ನಿಮಗಿರುವಂಥ ಅಭಿಷೇಕ, ನಿಮ್ಮೊಳಗಿರುವ ದೇವರ ಆತ್ಮನು ಆ ರೀತಿಯ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. 1 ಯೋಹನ 2ನೇ ಅಧ್ಯಾಯ 27ನೇ ವಚನ. 1 ಯೋಹನ ಪತ್ರಿಕೆ, ಯೋಹನನ ಮೊದಲನೇ ಪತ್ರಿಕೆ 1 ಯೋಹನ 2ನೇ ಅಧ್ಯಾಯ 27ನೇ ವಚನ. ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ. ಮಾಡುವಂಥದ್ದು ಸತ್ಯವಾಗಿದೆ. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ವಿಷಯಗಳಲ್ಲಿ ನಮಗೆ ಉಪದೇಶ ಮಾಡುವುದು ಸತ್ಯ. ನಮಗಿರುವಂಥ ಅಭಿಷೇಕ ನಮಗೆ ಎಲ್ಲ ವಿಷಯಗಳಲ್ಲಿ ಬೇಕಾದ ಆಲೋಚನೆ ಕೊಡಲಿಕ್ಕೆ, ಉಪದೇಶ ಮಾಡಲಿಕ್ಕೆ. ಇವತ್ತು ಅಭಿಷೇಕ ಏನಕ್ಕೆ ಅಭಿಷೇಕ? ಅನೇಕರು ಯೋಚನೆನೇ ಮಾಡೋದಿಲ್ಲ. ನನ್ನನ್ನು ಅಭಿಷೇಕಿಸು ಅಂತ ಕೇಳ್ತಿರಲ್ಲ. ಅಭಿಷೇಕಿಸು ಕ್ರಿಸ್ತೇಸುವೆ, ನನ್ನನ್ನು ಅಭಿಷೇಕಿಸು, ಇಂದೇ ಈಗಲೇ ನನ್ನನ್ನು ಅಭಿಷೇಕಿಸು, ಆತ್ಮನಿಂದಲೂ ಅಗ್ನಿಯಿಂದಲೂ ನನ್ನನ್ನು ಅಭಿಷೇಕಿಸು. ನನ್ನನ್ನು ಅಭಿಷೇಕಿಸಪ್ಪ ಅಂತ ಕೇಳ್ತೀರಿ. ಏನಕ್ಕೆ ಕೇಳ್ತೀರಿ ಅಭಿಷೇಕ? ಹಲ್ಲೆಲೂಯಾ. ಈ ಅಭಿಷೇಕ ನಮ್ಮಲ್ಲಿ ದೈವಿಕ ಡಿವೈನ್ ನಾಲೆಜ್ ಅಡಿಗೆ, ಡಿವೈನ್ ಗೈಡೆನ್ಸ್, ಡಿವೈನ್ ಅಂಡರ್ಸ್ಟ್ಯಾಂಡಿಂಗ್, ಡಿವೈನ್ ಪ್ಲ್ಯಾನ್ ಕಡೆಗೆ ನಮ್ಮನ್ನು ತಗೊಂಡು ಹೋಗ್ತದೆ. ಹಲ್ಲೆಲೂಯಾ. ಮನುಷ್ಯನ ಲೆವೆಲ್ನಿಂದ ಇನ್ನು ಮುಂದಕ್ಕೆ ಸಾಗಿ ದೇವರ ಲೆವೆಲ್ನಲ್ಲಿ ನಾವು ಥಿಂಕ್ ಮಾಡೋರಾಗ್ತದೆ, ಆಲೋಚನೆ ಮಾಡೋರು, ಡಿಸೈಡ್ ಮಾಡೋರು. ಪ್ರತಿಯೊಂದು ವಿಷಯದಲ್ಲಿ ದೇವರ ಗೈಡೆನ್ಸ್ ನಮಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮನ್ನು ಅಭಿಷೇಕಿಸಿದ್ದಾನೆ. ಅಭಿಷೇಕ ನಮಗೆ ಉಪದೇಶ ಮಾಡ್ತದೆ. ಈ ಅಭಿಷೇಕ ನಮಗೆ ಉಪದೇಶ ಮಾಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲೇ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಪವಿತ್ರಾತ್ಮನು ಎಲ್ಲವನ್ನೂ ಉಪದೇಶ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮಗೆಲ್ಲವನ್ನ ಉಪದೇಶ ಮಾಡುವ ಆತನು ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ಈ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮಲ್ಲಿರುವುದಾದರೆ ನಮ್ಮೊಳಗೆ ಈ ಉಪದೇಶ, ಗಾಡ್ಲಿ ಗೈಡೆನ್ಸ್, ಗಾಡ್ಲಿ ಕೌನ್ಸಲ್. ನೀವು ಸುಮ್ಮನೆ ಸಿಂಪಲ್ ಆಗಿ ಒಂದು ಜೋಕ್ ಮಾಡಿರ್ತೀರಿ, ಆದರೆ ಯಾರ ಹೃದಯವನ್ನು ಸಂತೈಸಿರ್ತದೆ, ಯಾರ ಹೃದಯವನ್ನು ಬಲಪಡಿಸಿರುತ್ತೆ. ಯಾಕಂದರೆ ದ ಅನಾಯಿಂಟಿಂಗ್ ದಟ್ ಈಸ್ ಅಪಾನ್ ಯು, ಅದು ನಿಮ್ಮ ಮೂಲಕ ಆ ರೀತಿಯಾಗಿ ಅನೇಕರನ್ನ ಗೈಡ್ ಮಾಡ್ತದೆ, ಸಂತೈಸುತ್ತೆ, ಬಲಪಡಿಸುತ್ತೆ. ಹಲ್ಲೆಲೂಯಾ. ಸಿಂಪಲ್ ಆಗಿ ಜೋಕ್ ಮಾಡಿರ್ತೀರಿ, ಅವರ ಜೀವನದಲ್ಲಿ ಬಹಳ ಮುಖ್ಯವಾದ ಡಿಸಿಷನ್ ಮಾಡಲಿಕ್ಕೆ ಬೇಕಾದ ಗೈಡೆನ್ಸ್ ಹೊರತು ಬಂದಿರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಿಜವಾಗ್ಲೂ ನೀವು ಭಾಗ್ಯವಂತರು. ಹಲ್ಲೆಲೂಯಾ. ಪವಿತ್ರಾತ್ಮನ ಈ ಅಭಿಷೇಕದಿಂದ ಇಂತಹ ಒಂದು ಗೈಡೆನ್ಸನ್ನು ಪಡ್ಕೊಳ್ಳುವಂತಹ ನೀವು ನಿಜವಾಗ್ಲೂ ಭಾಗ್ಯವಂತರು. ಹಲ್ಲೆಲೂಯಾ. ಅದೇ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 13ನೇ ವಚನ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಆತನೇ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನಂತೆ. ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಹಲ್ಲೆಲೂಯಾ. ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸ್ತಾನೆ. ಸತ್ಯದ ಆತ್ಮನು ಬಂದಾಗ ಸಕಲ ವಿಷಯದಲ್ಲೂ ನಿಮ್ಮನ್ನು ಸತ್ಯಕ್ಕೆ ಸೇರಿಸ್ತಾನೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ವಾಕ್ಯ ಮುಂದುವರಿಸಿ ಹೇಳ್ತದೆ, ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಮುಂದೆ ಆಗುವಂಥ ಸಂಗತಿಗಳನ್ನು ಸಹ ನಿಮ್ಮೊಳಗೆ ಆತನು ತಿಳಿಸ್ಬಿಡ್ತಾನೆ. ನೀವು ಪ್ರೇರಣೆಯನ್ನು ಹೊಂದಿಕೊಳ್ತೀರಿ. ಗಾಡ್ಲಿ ಕೌನ್ಸಿಲ್, ಗಾಡ್ಸ್ ಗೈಡೆನ್ಸ್ ನಿಮಗಿರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದು ಹಂತದಲ್ಲೂ ಆತ ನಿಮ್ಮನ್ನು ಗೈಡ್ ಮಾಡ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ನಿಮ್ಮ ಆಫೀಸ್ನಲ್ಲಿ ಏನು ಮಾಡಬೇಕು, ನಿಮ್ಮ ಸ್ಟಡೀಸ್ನಲ್ಲಿ ಹೇಗೆ ಸ್ಟಡಿ ಮಾಡಬೇಕು, ನಿಮ್ಮ ಬಿಸ್ನೆಸ್ನಲ್ಲಿ ಏನು ತೀರ್ಮಾನ ತಗೋಬೇಕು, ನಿಮ್ಮ ಕುಟುಂಬದಲ್ಲಿ ಏನು ತೀರ್ಮಾನ ತಗೋಬೇಕು. ಹಲ್ಲೆಲೂಯಾ. ಪ್ರತಿಯೊಂದು ವಿಷಯದಲ್ಲಿ ಒಂದು ದೈವಿಕವಾದಂಥ ಮಾರ್ಗದರ್ಶನ, ಡಿವೈನ್ ಗೈಡೆನ್ಸ್ ನಿಮಗೆ ಉಂಟಾಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅಭಿಷೇಕ ಒಬ್ಬನಲ್ಲಿರುವುದಾದರೆ ಅವನು ಬಲಶಾಲಿಯಾಗಿರ್ತಾನೆ. ಜೀವಿತದಲ್ಲಿ ಬರುವ ಏನೇ ಹೋರಾಟ ಆದರೂ ಗೆದ್ದು ಮುಂದೆ ಸಾಕ್ತಾನೆ. ಎರಡನೇದಾಗಿ, ಪಾಪದ ಮೇಲೆ ಜಯಗಳಿಸಿ ಕ್ರಿಸ್ತನ ಮರಣ ಪುನರುತ್ಥಾನಕ್ಕೆ ಸಾಕ್ಷಿಯಾಗಿರ್ತಾನೆ. ಹಲ್ಲೆಲೂಯಾ. ಮೂರನೇದಾಗಿ, ಒಂದು ಗಾಡ್ಲಿ ಗೈಡೆನ್ಸ್, ಒಂದು ದೈವಿಕವಾದ ಗೈಡೆನ್ಸ್. ಹಲ್ಲೆಲೂಯಾ.
ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ನಿಮ್ಮ ಆಫೀಸರ್ ನಿಮ್ಮ ಹತ್ರ ಕೆಲವೊಂದು ಸಜೆಷನ್ಸ್ ಕೇಳ್ತಾರೆ, ಏನು ಮಾಡೋದು ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. ನಿಮ್ಮ ಮೇಲಿನ ಬಾಸ್, ನಿಮ್ಮ ಮೇಲಿನ ಅಧಿಕಾರಿ ನಿಮ್ಮ ಹತ್ರ ಗೈಡೆನ್ಸ್ ಕೇಳ್ತಾರೆ, ಏನು ಮಾಡಲಿ, ಈ ರೀತಿಯಾಗಿ ಆಗಿದೆ, ಇದಕ್ಕೇನು ದೇವರ ಯೋಜನೆ, ಇದಕ್ಕೇನು ಪರಿಹಾರ, ಈಗ ನಾನು ಏನು ತೀರ್ಮಾನ ಮಾಡಲಿ. ನಿಮ್ಮೊಳಗಿಂದ ದೈವಿಕವಾದ ಮಾರ್ಗದರ್ಶನ ಹೊರಟು ಬರ್ತದೆ. ಒಂದು ಡಿವೈನ್ ಕೌನ್ಸಲ್, ಒಂದು ಡಿವೈನ್ ಒಂದು ಗೈಡೆನ್ಸ್ ನಿಮ್ಮೊಳಗಿಂದ ಹೊರಟು ಬರ್ತದೆ. ಥ್ಯಾಂಕ್ ಯು ಜೀಸಸ್. ನಾವು ಕರ್ತನ ಹತ್ರ ಕೇಳೋಣ, ಹಲ್ಲೆಲೂಯಾ. ಅಪ್ಪ, ನಮ್ಮ ಜೀವಿತದ ಮೂಲಕ ನಿನ್ನ ದೈವಿಕ ಗೈಡೆನ್ಸ್ ಕೌನ್ಸಲ್ ಹೊರಟು ಬರಲಿ. ಥ್ಯಾಂಕ್ ಯು ಲಾರ್ಡ್. ನಮಗೆ ಹೊರಟು ಬರಲಿ, ನಮ್ಮ ರಾಜ್ಯದ ಎಲ್ಲ ಜನತೆಗೂ ಹೊರಟು ಬರಲಿ ಸ್ವಾಮಿ. ಎಲ್ಲರಿಗೂ ಕೂಡ ಕರ್ತನೇ ನಿನ್ನ ಗಾಡ್ಲಿ ಕೌನ್ಸಿಲ್ ಉಂಟಾಗಬೇಕು. ಅದಕ್ಕೆ ಬೇಕಾದ ಅಭಿಷೇಕವನ್ನು ಕೊಡು ಸ್ವಾಮಿ. ಅಭಿಷೇಕಿಸು, ಉನ್ನತ ಬಲದಿಂದ ಅಭಿಷೇಕಿಸು, ಶಕ್ತಿಯಿಂದ ಅಭಿಷೇಕಿಸು ಸ್ವಾಮಿ. ಥ್ಯಾಂಕ್ ಯು. ಓ ಹಲ್ಲೆಲೂಯಾ. ಅಭಿಷೇಕ ಹೊಂದಿರುವುದಾದರೆ ನಿನ್ನಿಂದ ಉಪದೇಶ ಹೊಂದಿರ್ತೇವೆ, ನಿನ್ನಿಂದ ಗೈಡೆನ್ಸ್ ಹೊಂದಿರ್ತೇವೆ, ನಿನ್ನಿಂದ ಮಾರ್ಗದರ್ಶನ ಹೊಂದಿಕೊಂಡಿರ್ತೇವೆ. ಥ್ಯಾಂಕ್ ಯು ಲಾರ್ಡ್. ಈ ಅನುಭವ ಕರ್ತನೇ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಉಂಟಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ನಮ್ಮ ರಾಜ್ಯದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೆ ಕೃಪೆ ಉಂಟಾಗಲಿ. ಎಲ್ಲ ದೇವಜನರಿಗೆ ಕೃಪೆ ಉಂಟಾಗಲಿ. ಒಂದು ದೈವಿಕವಾದ ಗೈಡೆನ್ಸ್, ದೈವಿಕವಾದಂತಹ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಲಿಕ್ಕೆ ಪ್ರತಿಯೊಬ್ಬರಿಗೂ ಅನುಗ್ರಹ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸು. ಅಭಿಷೇಕ ಹೊಸ ಗೈಡೆನ್ಸ್ ಕೊಡಲಿ, ಹೆಜ್ಜೆ ಹೆಜ್ಜೆಗೂ ಗೈಡೆನ್ಸ್ ಕೊಡಲಿ, ದಿನಕ್ಕೂ ಗೈಡೆನ್ಸ್ ಕೊಡಲಿ. ಥ್ಯಾಂಕ್ ಯು. ಒಂದು ಡಿವೈನ್ ಗೈಡೆನ್ಸ್ ಒಂದಿಗೆ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ನೀಡು. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಥ್ಯಾಂಕ್ ಯು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ತಾಲೂಕಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಮಾರ್ಚ್ ತಿಂಗಳ 11ನೇ ತಾರೀಕಿನಲ್ಲಿದ್ದೇವೆ. ಹಲ್ಲೆಲೂಯಾ. ಕೋಲಾರ ತಾಲೂಕಿನ ಬಂಗಾರಪೇಟೆ, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಬಂಗಾರಪೇಟೆ ತಾಲೂಕಿನಲ್ಲಿ 382 ಗ್ರಾಮಗಳಿವೆ, 37 ಗ್ರಾಮ ಪಂಚಾಯಿತಿಗಳಿವೆ, 6 ಹೋಬಳಿಗಳಿವೆ ಎಂಬುದಾಗಿ ಅಂಕಿಅಂಶ ಹೇಳ್ತದೆ. 54 ಜನ ಗ್ರಾಮ ಲೆಕ್ಕಿಗರು ಕೆಲಸ ಮಾಡ್ತಾರೆ. ಈ ಬಂಗಾರಪೇಟೆ ತಾಲೂಕಿಗಾಗಿ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳೋಣ. ತಂದೆಯೇ, ಯೇಸುವಿನ ನಾಮದಲ್ಲಿ ಬಂಗಾರಪೇಟೆ ತಾಲೂಕನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ತನಿನ ದೈವಿಕ ಪ್ರಭಾವ ಇಳಿಯಲಿ. 382 ಗ್ರಾಮಗಳಲ್ಲಿ ನಿನ್ನ ಬಲ ಇಳಿಯಲಿ. ಹಲ್ಲೆಲೂಯಾ. 37 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನಿನ್ನ ದೈವ ಕೃಪೆ ಹರಿದು ಬರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. 6 ಹೋಬಳಿಗಳ ಕರ್ತನೆ ಈ ಜಿಲ್ಲೆಯಲ್ಲಿ ನಿನ್ನ ದೈವ ಕೃಪೆ ಬಲವಾಗಿ ಹರಿದು ಬರಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಜನರಿಗೆ ಗ್ರಹಿಸುವ ಗ್ರಹಿಕೆ ಮನೋನೇತ್ರಗಳು ತೆರೆಯಲ್ಪಡಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ರಕ್ಷಣಾ ಅನುಭವ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಬಂಗಾರಪೇಟೆ ತಾಲೂಕಿನ ಎಲ್ಲ ಜನತೆಗೆ ನಿತ್ಯ ಜೀವದ ನಿರೀಕ್ಷೆ ಉಂಟಾಗಲಿ. ನಿನ್ನನ್ನು ಕಂಡುಕೊಳ್ಳುವ ಭಾಗ್ಯ ಉಂಟಾಗಲಿ. ಈ ವರ್ಷ ಬಂಗಾರಪೇಟೆ ತಾಲೂಕಿಗೆ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ ಸ್ವಾಮಿ. ಎಲ್ಲ ಜನಪ್ರತಿನಿಧಿಗಳನ್ನು ಆಶೀರ್ವದಿಸು ಕರ್ತನೆ. ಎಲ್ಲ ರಾಜಕಾರಣಿಗಳನ್ನು ಆಶೀರ್ವದಿಸಪ್ಪ. ಎಲ್ಲ ಕರ್ತನೆ ಅಧಿಕಾರಿಗಳನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ನಿನ್ನ ಕೃಪಾ ಹಸ್ತ ಬಂಗಾರಪೇಟೆ ತಾಲೂಕಿನ ಮೇಲೆ ಇರಲಿ. ಥ್ಯಾಂಕ್ ಯು. ಒಂದು ದೊಡ್ಡ ಬಿಡುಗಡೆಯಡೆಗೆ ನಡೆಸು. ಥ್ಯಾಂಕ್ ಯು. ನೀನು ಆಶೀರ್ವದಿಸು, ಕಾರ್ಯ ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನೆ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ನಿನ್ನ ವಿಶೇಷ ಜ್ಞಾನದಿಂದ ತುಂಬಿಸು. ಹಲ್ಲೆಲೂಯಾ. ಪರಮ ಬುದ್ಧಿ ಪ್ರಕಟ ಆಗಲಿ. ಪ್ರತಿಯೊಬ್ಬರು ದೈವಿಕ ಜ್ಞಾನ ಪ್ರಕಟ ಆಗಲಿ. ಯೋಸೇಫನ ಮೂಲಕ ಪ್ರಕಟ ಆದ ಜ್ಞಾನ, ಹಲ್ಲೆಲೂಯಾ. ದಾನಿಯೇಲನ ಮೂಲಕ ಪ್ರಕಟ ಆದ ಜ್ಞಾನ ಇಲ್ಲಿರುವ ಪ್ರತಿಯೊಬ್ಬರ ಮೂಲಕವೂ ಪ್ರಕಟ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಬ್ಲೆಸ್ ಎವ್ರಿ ಒನ್. ಬ್ಲೆಸ್ ಎವ್ರಿ ಒನ್. ಹಲ್ಲೆಲೂಯಾ. ಬಂಗಾರಪೇಟೆ ತಾಲೂಕಿನ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಎಲ್ಲ ಸೇವಕರುಗಳನ್ನು ಆಶೀರ್ವದಿಸು. ನಿನ್ನ ಕೃಪೆಗಳ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಬಿಡುಗಡೆಯನ್ನು ಸ್ವಂತ ಮಾಡಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ಈ ದಿನ ಜಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಸುರಕ್ಷತೆ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯನ್ನು ಅನುಭವಿಸುವಂಥ ದಿನ, ಈ ದಿನ ಮನರಮ್ಯವಾದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆಯೇ ಆಶೀರ್ವದಿಸಿ ನಡೆಸಿ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್.
ಅಂತಿಮ ಆಶೀರ್ವಾದಕ್ಕಿಂತ ಮುಂಚೆ ದಯವಿಟ್ಟು ಗಮನಿಸಿ, ಇಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸಭೆಯಲ್ಲಿ ವಿಶೇಷ ಪ್ರಾರ್ಥನೆ ಇರ್ತದೆ. ಎಲ್ಲರೂ ಕೂಡ ಭಾಗವಹಿಸ್ರಿ. ಹಾಗೆ ನಾಳೆ ವೃದ್ಧರಿಗೆ ಮತ್ತು ಓದು ಬರಹ ಗೊತ್ತಿಲ್ಲದೆ ಇರುವವರಿಗೆ ಬೈಬಲ್ ಸ್ಟಡಿ ಪ್ರಾರಂಭ ಆಗ್ತದೆ. ನಾಳೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಚರ್ಚ್ಗೆ ಬರಬೇಕೆಂಬುದಾಗಿ ಕೇಳಿಕೊಳ್ತೇವೆ. ಗಾಡ್ ಬ್ಲೆಸ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕರ್ತನು ನಿಮ್ಮನ್ನೆಲ್ಲರನ್ನೂ ಕೂಡ ವಿಶೇಷವಾಗಿ ಆಶೀರ್ವದಿಸಲಿ. ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ. ಎಲ್ಲರೂ ಕೂಡ ಅಂತಿಮ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ,